ಎಲ್ರಿಗೂ ನಮಸ್ಕಾರ. ನಾವು ಈ ಒಂದು ಪಪ್ಪಾಯ ಬೆಳೆಯನ್ನು ಬೆಳಿಬೇಕಂತ ಒಂದು ಆಶೆಯನ್ನು ಇಟ್ಕೊಂಡು ಇಂದಿನ ಈ ಒಂದು ಅನುಭವ ಪ್ರಕಾರ ನಮ್ಮ ಸಹೋದರ ಅನ್ಬೋದು ಅಥವಾ ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತಕ್ಕಂಥ ಹಡಗಲಿ ಚನ್ನಬಸಪ್ಪ ಅವರ ಒಂದು ತೋಟದಲ್ಲಿ ಬೆಳೆಯನ್ನು ಬೆಳೆದಿದ್ರು. ಹಾಗಾಗಿ ನಾವು ನಮ್ಮ ಸಹೋದರ ಜಯಪ್ಪ ಇರ್ತಕ್ಕಂಥ ಆಮೇಲೆ ಶ್ರೀತಿ ಪ್ರಕಾಶ್ ಇವರ ಹೊಲದಲ್ಲಿ ಮಾಡಬೇಕಂತ ಆಶಯದೊಂದಿಗೆ ಹಾಗೂ ನನ್ನ ಬಿಗ್ ಸಹೋದರ ಆಗಿರ್ತಕ್ಕಂಥ ಡಿ ಕುಟ್ರೇಶ್ ಇವರ ಒಂದು ಮಾರ್ಗದರ್ಶನದಿಂದ ಎಲ್ಲರೂ ಒಂದಾಗಿ ಒಂದೇ ಮನೋಭಾವನೆಯಿಂದ ಈ ಒಂದು ಬೆಳೆಯನ್ನು ಬೆಳಿಬೇಕಂತೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಬೆಳೆಯನ್ನು ಬೆಳಿಲಿಕ್ಕೆ ನಾವು ಆರಂಭಿಸಿದ್ವಿ. ಮೊದಲಿಗೆ ನಾವು ಈ ಒಂದು ಬೆಳೆಯನ್ನು ಬೆಳಿಬೇಕಂತ ಚೆನ್ನಾಗಿ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಈ ಬೆಳೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದು ನಾವು ಮೊದಲಿಗೆ ನಮ್ಮ ಒಂದು ಭೂಮಿಯನ್ನು ಹದ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲ ರೀತಿಯಂಥ ಸಗಣಿ ಗೊಬ್ಬರವನ್ನು ಏರಿಸಿ ಹೊಲವನ್ನು ಹದವಾಗಿ ಮಾಡಿಕೊಂಡು ನಂತರ ನಾವು ಏಪ್ರಿಲ್ 25ರಂದು ಈ ಒಂದು ಪಪ್ಪಾಯ ಸಸಿಯನ್ನು ನಾಟಿ ಮಾಡಿದೆವು. ನಾಟಿ ಮಾಡಿದ ನಂತರ ನಾವು ಅದಕ್ಕೆ ಏನೇನು ಬೇಕು ಎಲ್ಲದೂ ಕೂಡ ನಾವು ಮಾರ್ಗದರ್ಶನವನ್ನು ತೆಗೆದುಕೊಂಡ್ವಿ. ಮಾರ್ಗದರ್ಶನ ಆಗಿರ್ತಕ್ಕಂಥ ಶ್ರೀ ಬಾಬು ಇವರು ಹಾಗೂ ಗಿರೀಶ್ ಬಾಬು ಅವರ್ತಕ್ಕಂಥ ಇವರ ಒಂದು ಸಹಾಯವನ್ನು ನಾವು ಪಡ್ಕೊಂಡ್ವಿ. ಅವರ ಮಾರ್ಗದರ್ಶನದಂತೆ ಈ ನಮ್ಮ ಬೆಳೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಈ ಒಂದು ಗೋ ವೈರಸ್ ಅಂತ ಮೆಡಿಸನನ್ನು ನಾವು ಇಲ್ಲಿರ್ತಕ್ಕಂಥ ಗೋ ವೈರಸ್ ಅನ್ನೋ ಮೆಡಿಸನ್ನ 2 ತಿಂಗಳಿಂದ ಪ್ರಾರಂಭ ಮಾಡಿದ್ವಿ. 2 ತಿಂಗಳ ಹಿಡಿದ್ಬಿಟ್ಟು ಕಂಟಿನ್ಯೂ ಆಗಿ ನಾವು 7 ತಿಂಗಳವರೆಗೆ ಕಂಟಿನ್ಯೂ ಆಗಿ ನಾವು ಈ ಒಂದು ಪ್ರೊಸೆಸನ್ನು ಪ್ರಾರಂಭ ಮಾಡಿದ್ವಿ. ಅದು ಅಂದರೆ ಕರೆಕ್ಟ್ ವಾರಕ್ಕೆ ಅಥವಾ 8 ದಿನಕ್ಕೆ ಒಂದ್ಸಲ ನಾವು ಈ ಒಂದು ಮೆಡಿಸನನ್ನು ಸ್ಪ್ರೇ ಮಾಡ್ತಾ ಹೋದ್ವಿ. ಅಂದರೆ 1 ಲೀಟ್ರ್ ಪರ್ 1.5 ml ಅನ್ನು ಹಾಕ್ತಾ ಹೋಗ್ಬೇಕು. 1 ಲೀಟ್ರಿಗೆ ಹಾಕ್ಬಿಟ್ಟು ಅದು ಸ್ಪ್ರೇ ಮಾಡ್ತಾ ಹೋಗ್ಬೇಕು. ಅದು ಅಂದರೆ ಕಂಟಿನ್ಯೂ ಮಾಡ್ತಾ ಅದು ತನ್ನದಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರ್ತು. ಈ ಒಂದು ಮೆಡಿಸನ್ ಯೂಸ್ ಮಾಡೋದ್ರಿಂದ ಯಾವುದೇ ರೋಗಗಳು ಕೂಡ ಇದಕ್ಕೆ ತಾಗುವುದಿಲ್ಲ. ಬೆಳೆ ಕೂಡ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಹಾಗೂ ಈ ಪಪ್ಪಾಯಿ ಬೆಳೆಯನ್ನು ಬೆಳೆಯುವುದು ಇದರಿಂದ ನಾವು ನಿರೀಕ್ಷೆಯನ್ನು ಮಾಡೋದು ತಪ್ಪಲ್ಲ. ರೈತರು ಎಲ್ಲರೂ ಮಾಡೋದು ಅದೇ ಒಂದು ಉದ್ದೇಶಕ್ಕಾಗಿ. ಹಾಗಾಗಿ ನಾವು ಈ ಬೆಳೆಯನ್ನು ಬೆಳೆಯೋದ್ರಿಂದ ಯಾವುದೇ ಆರ್ಥಿಕವಾಗಿ ನಷ್ಟವನ್ನು ಹೊಂದುವುದಿಲ್ಲ. ನಾವು ಹಾಕಿರ್ತಕ್ಕಂಥ ಒಂದು ಬಂಡವಾಳ ಅಥವಾ ಹಣ ಏನಿದೆ ಅದು ನಮಗೆ ವಾಪಸ್ ಬರುತ್ತೆ. ಇನ್ನೂ ಹೆಚ್ಚಿನ ಬೆಳೆ ಆಗಿರ್ತಕ್ಕಂಥ ಅದು ದೇವರ ಆಶೀರ್ವಾದ. ನಾವು ಈ ಒಂದು ನಮ್ಮ ಗುರು ರಾಘವೇಂದ್ರ ಅವರನ್ನು ನೆನೆಸುತ್ತಾ ಅವರ ಆಶೀರ್ವಾದ ಹಾಗೂ ಹಿರಿಯರ ಎಲ್ಲರ ಆಶೀರ್ವಾದದಿಂದ ಹಾಗೂ ನಮಗೆ ಸಹೋದರ ಇರ್ತಕ್ಕಂಥ ಎಲ್ಲ ಜಯಪ್ಪ ಆಗಿರ್ಬೋದು, ಆಮೇಲೆ ಪ್ರಕಾಶಣ್ಣರಾಗಿರ್ಬೋದು, ನಮ್ಮ ಕುಟ್ರೇಶಣ್ಣರಾಗಿರ್ಬೋದು, ನಮ್ಮ ಬುಳ್ಳಪ್ಪವರಾಗಿರ್ಬೋದು, ಇನ್ನಿರ್ತಾರೆ ಎಲ್ಲ ನಮ್ಮ ಫ್ರೆಂಡ್ಸ್ ಕೂಡ ನಮಗೆ ಬಹಳ ಉತ್ಸವವಾಗಿ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಈ ಬೆಳೆಯನ್ನು ಬೆಳಿಲಿಕ್ಕೆ ಸಹಾಯವನ್ನು ಮಾಡಿದರು. ಹಾಗೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಈ ಒಂದು ಮೆಡಿಸನ್ ನಮಗೆ ಬಹಳ ಅನುಕೂಲಕರವಾಗಿದೆ ಹಾಗೂ ಕಡಿಮೆ ದರದಲ್ಲಿ. ಈಗ ಬೇರೆಯವರು ಬರ್ತಾರೆ, ಆರ್ಗ್ಯಾನಿಕ್ಸ್ ಅದನ್ನ ಹಾಕ್ರಿ ಇದನ್ನ ಹಾಕ್ರಿ, ನೀವು ತಿಂಗಳಿಗೆ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ, ಅದು ಸುಮ್ಮನೆ ದುಂದು ವೆಚ್ಚ ಅಂತ ನಾನು ಅನ್ಕೊಂತೀನಿ. ಹಾಗಾಗಿ ಇದನ್ನ ಬಳಸೋದ್ರಿಂದ ರೈತರು ಒಂದು ಯಾವುದೇ ಬೆಳೆಗೆ ಆರ್ಥಿಕವಾಗಿ ನಷ್ಟ ಕೂಡ ಆಗೋದಿಲ್ಲ, ರೋಗ ಕೂಡ ಉಂಟಾಗೋದಿಲ್ಲ ಅಂತ ಹೇಳಿಕೆ ನಾನು ಬಯಸ್ತೀನಿ. ಎಷ್ಟು ಎಕರೆ ಐತೆ ಟೋಟಲ್? ಇದು ನಾವು ಒಟ್ಟಾಗಿ ಹಾಕಿರೋದು ಟೋಟಲ್ 8 ಎಕರೆ ಕ್ರಾಪ್. ವೆರೈಟಿ ಇದು ರೆಡ್ ಲೇಡಿ 786 ಅಂತ ಹೇಳಿ. ಇದು ನಮಗೆ ನಮ್ಮ ಹುಬ್ಬಳ್ಳಿ ಇರತಕ್ಕಂತ ಅರುಣ್ ಸರ್ ಅವರ ಒಂದು ಮಾರ್ಗದರ್ಶನ ಕೂಡ ನಾವು ತಗೊಂಡಿದೀವಿ. ತಿಂಗಳು ಯಾವ ತಿಂಗಳು? ಇದು ಏಪ್ರಿಲ್ 25ರಂದು ನಾಟಿಯನ್ನ ಮಾಡಿದೀವಿ. ಅಂತರ ಸಾಲಿಂದ ಸಾಲಿಗೆ 9 ಅಡಿ 8 ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ 6 ಅಡಿಯನ್ನ ನಾವು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿದ್ದೇವೆ. ಆಮೇಲೆ ಸಗಣಿ ಗೊಬ್ಬರ ಕೂಡ ಹಾಕಿದೀವಿ. ಇನ್ನು ಮತ್ತೆ ಆರ್ಗ್ಯಾನಿಕ್ ಅನ್ನ ಬಳಸಿದ್ದೇವೆ. ಹೆಚ್ಚಾಗಿ ನಾವು ಈ ಒಂದು ಗೋ ವೈರಸ್ ಮೆಡಿಸನ್ ನಾವು ಈ ಔಷಧಿ ನಮ್ಮ ಸಹೋದರ ಇರ್ತಕ್ಕಂಥ ಚನ್ನಬಸಪ್ಪ ಅವರು ಈ 2 ವರ್ಷದಿಂದ ಈ ಒಂದು ಪಪ್ಪಾಯಿ ಬೆಳೆಗೆ ಯೂಸ್ ಮಾಡಿದ್ರು, ಅಂದ್ರೆ ಉಪಯೋಗ ಮಾಡಿದ್ರು. ನಮ್ಮೂರವ್ರು ಆಗಿರ್ತಕ್ಕಂಥ ಹಡಗಲಿ ಚನ್ನಬಸಪ್ಪ ಇವರು ಈ ಒಂದು ಮೆಡಿಸನ್ ಅನ್ನ ಯೂಸ್ ಮಾಡ್ತಾ ಇದ್ರು. ಅವರ ಒಂದು ಮಾರ್ಗದರ್ಶನ ತಗೊಂಡು ಹಾಗೂ ಅವರ ನಮಗೆ ಗೊತ್ತಿರ್ತಕ್ಕಂಥ ಅವರು ಚಿಕ್ಕಪ್ಪರ ಆಗಿರ್ತಕ್ಕಂಥ ಅವರು ಕೂಡ ಸಹಾಯವನ್ನ ಮಾಡಿ ನಮಗೆ ಈ ಒಂದು ಗಿರೀಶ್ ಬಾಬು ಅವರ ಒಂದು ಸಂಪರ್ಕವನ್ನು ಕಲ್ಪಿಸಿ ನಮಗೆ ಈ ಒಂದು ಮೆಡಿಸನ್ ಅನ್ನ ಅಥವಾ ಔಷಧಿಯನ್ನ ಲಭಿಸುತ್ತಾರೆ. ಹಾಗಾಗಿ ಈ ಒಂದು ಔಷಧಿಯನ್ನು ಬಳಸೋದ್ರಿಂದ ಬಹಳ ಉಪಯೋಗ ಇದೆ. ಯಾವುದೇ ರೋಗ ಬಾಧೆಗಳು ಉಂಟಾಗಲ್ಲ. ಕಡಿಮೆ ದರದಲ್ಲಿ ನಾವು ಹೆಚ್ಚಿನ ಲಾಭವನ್ನು ಪಡೆಯಬಹುದು ಅಂತಂದೇಳಿ ನಾನು ಈ ಒಂದು ಹೇಳಿಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ 7 ಕಂಪ್ಲೀಟ್ ಆಗಿ ನಾಳೆ ನೆಕ್ಸ್ಟ್ ಬರೋ 25ನೇ ತಾರೀಕಿಗೆ 8 ತಿಂಗಳು ಆಗುತ್ತೆ. ಇಲ್ಲ ಸರ್, ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಇಷ್ಟು ಹೇಳಿ ನಾನು ಒಂದು ಮಾತನ್ನ ಮುಗಿಸ್ತೇನೆ. ಸೂಪರ್.